ಹಾಯ್ ಹಲೋ ನಮಸ್ಕಾರ ನಮ್ಮ ಫ್ರೆಂಡ್ಲಿ ಲಾಗ್ಗೆ ಸ್ವಾಗತ. ಇವತ್ತಿನ ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ. ನಾವಿವತ್ತು ನಮ್ಮ ಮೊದಲನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾಡ್ತಾರೆ ಲಾಗ್ನ, ನಾವ್ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾವಿವತ್ತು ನಮ್ಮ ಮೊದಲನೇ ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಜೋಶಲ್ಲಿದ್ದೀನಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಮೊದಲನೇ ಲಾಗ್ ಅಂದರೆ ರೈನಿ ಸೀಸನ್ನು, ಮಳೆ ಅಂದ ತಕ್ಷಣ ನಾನು ನಿಮಗೆಲ್ಲ ಒಂದು ಥಾಟ್ ಬರೋದಂದರೆ ಟ್ರಿಪ್ ಹೋಗ್ಬೇಕು ಎಲ್ಲಾದರೂ. ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ವೆದರ್ರು ಅಂದ್ಬಿಟ್ಟು ಹಿಂಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗೋಣ ಅಂತ. ಆಗ ನಮ್ಮ ಭಾವ ಹೇಳಿದ್ರು ಜೋಗ್ ಫಾಲ್ಸ್ಗೆ ಹೋಗೋಣ, ತುಂಬ ಚೆನ್ನಾಗಿರುತ್ತೆ ಈ ರೈನಿ ಸೀಸನ್ ಮಾನ್ಸೂನಲ್ಲಿ. ಅಂದರೆ ಅಲ್ಲಿ ವೆದರು ಹೆವೆನ್ನು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಜೋಗ್ ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಹೋದ್ವಿ. ನಮ್ಮ ಕಿಟ್ಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕಾರ್ಗಿಟ್ಟು ಸರಿ ಆಯ್ತು ಅಂತ. ಆ್ಯಕ್ಚುಲಿ ನಮಗೆ ಪ್ಲ್ಯಾನಿಂಗ್ ಇದ್ದಿದ್ದು 7 ಗಂಟೆಗೆ ಮನೆ ಬಿಡೋಣ ಕರೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ 11 ಗಂಟೆ ಆಗಿತ್ತು ಮನೆ ಬಿಡೋ ಅಷ್ಟರೊಳಗಡೆ. ಸರಿ ಆಯ್ತು ಅಂತ ಹೊರಟ್ವಿ ಜೋಗ್ ಫಾಲ್ಸಿಗೆ. ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಆಲ್ರೆಡಿ ಹೇಳ್ದೆ ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ದೀವಿ ಅಂತ. ಫ್ಯಾಮಿಲಿ ಟ್ರಿಪ್ ಅಂದರೆ ನಾನು, ನಮ್ಮ ಅಕ್ಕ, ನಮ್ಮ ಭಾವ, ಹಾಗೆ ನಮ್ಮ ಮಾವನ ಮಗ ಬಂದಿದೆ, ಹಾಗೆ ನಮ್ಮ ಅಕ್ಕನ ಪಾಪು. ಇಷ್ಟು ಜನ ಹೊರಟಿದ್ವಿ ಕಾರಲ್ಲಿ. ಜೋಗ್ ಫಾಲ್ಸಿಗೆ ಹೊರಟಿದ್ವಿ. ಜೋಗ್ ಫಾಲ್ಸಿಗೆ ಓಡ್ತಾನೆ ಇದ್ವಿ. ಇನ್ನೇನು ನಿಯರೆಸ್ಟು ಒಂದು 10 ಕಿಲೋಮೀಟ್ರ್ ಇರ್ಬೋದೇನೋ. ಅಲ್ಲಿ ಮುಂಗಾರು ಮಳೆ ಶೂಟಿಂಗ್ ಆಗಿರೋ ಪ್ಲೇಸ್ಗೆ ಹೋಗಿದ್ವಿ, ಅಲ್ಲಿ ಫೋಟೋ ತೊಗೊಂಡ್ವಿ, ಹಾಗೆ ರೀಲ್ಸ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಪಕ್ಕದಲ್ಲಿ ಅಲ್ಲಿ ನಾಟಿ ಮಾಡ್ತಾಯಿದ್ರು, ಚೆನ್ನಾಗಿತ್ತು, ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ಜೋಗ್ ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಆಲ್ರೆಡಿ 2:15 ಆಗಿತ್ತು. ಹಬ್ಬಬ್ಬ ಅಂದರೆ ಒಂದು 2:15 ಆಗಿತ್ತು. ಹೊಟ್ಟೆ ತುಂಬ ಹಸಿತಿತ್ತು, ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಮಗುನೂ ಇತ್ತು ಜೊತೆಗೆ, ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ನಾವೇ ಮೊದಲೇ ಮನೆಯಿಂದ ಐಟಮ್ಸ್ ತೊಗೊಂಡು ಬಂದಿದ್ವಿ ಫುಡ್ ಪ್ರಿಪೇರ್ ಮಾಡೋದಕ್ಕೆ. ಎಲ್ಲ ತೊಗೊಂಡು ಬಂದು ನಾವೇ ಆ ಮಳೇಲಿ ಪ್ರಿಪೇರ್ ಮಾಡಿದ್ವಿ. ಯಾವ ಪ್ಲೇಸಲ್ಲಿ ಪ್ರಿಪೇರ್ ಮಾಡಿದ್ವಿ ಅಂದರೆ ಜೋಗ್ ಫಾಲ್ಸ್ ನಿಯರೆಸ್ಟು ತೂಕ್ ಸೇತುವೆ ಅಂತ ಇದೆ. ಮಿಸ್ ಮಾಡದೆ ಹೋಗಿ, ತುಂಬ ಚೆನ್ನಾಗಿದೆ ಆ ಪ್ಲೇಸು. ತೂಕ್ ಸೇತುವೆ ಅಥವಾ ಕಾರ್ ಪಾರ್ಕಿಂಗ್ ಮಾಡಿ ಈ ಕಡೆ ಸೈಡಲ್ಲಿ ಫುಲ್ ಮನೇಲಿ ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ವಿ. ಪ್ರಿಪೇರ್ ಮಾಡೋಣ ಫುಡ್ ಅಂದ್ಕೊಂಡ್ವಿ. ಗೀ ರೈಸ್ ಮಾಡಿದ್ವಿ. ಹಾಗೆ ನಾವು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಮಟನ್ ತೊಗೊಂಡೋಗಿದ್ವಿ ಗ್ರೇವಿ. ಹಾಗೆ ಮಟನ್ನಿಗೂ ಆ ಗ್ರೇವಿ ಗೀ ರೈಸು ತುಂಬ ಚೆನ್ನಾಗಿತ್ತು. ಪ್ರಿಪೇರ್ ಮಾಡಿದ್ದು ಆ್ಯಕ್ಚುಲಿ ನಮ್ಮ ಭಾವನೇ. ಊಟ ಮಾಡ್ಕೊಂಡು ಸರಿ ಆಯ್ತಂತ ಜೋಗ್ ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಜೋಗ್ ಫಾಲ್ಸಿಗೆ ಹೊರಡೋ ಎಂಟ್ರಿಲೇ ನಿಮಗೆ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡು ಸೀದಾ ಈಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಜೋಗ್ ಫಾಲ್ಸಲ್ಲಿ, ಸೊ ಫುಲ್ ಡೆಡ್ ಹ್ಯಾಂಡಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಅಲ್ಲಿಂದ ಡೌನಿಗೆ ಬಂದರೆ ನಿಯರೆಸ್ಟಲ್ಲಿ ಜೋಗ್ ಫಾಲ್ಸು. ನಾವು ಏನಂತ ಫಸ್ಟೆಲ್ಲ ಹೇಗಿತ್ತಂದರೆ, ನಾವು ಸ್ಟಾರ್ಟಿಂಗ್ ಎಂಟ್ರಿ ಟಿಕೆಟ್ ತೊಗೊತಿದ್ವಿ, ಹಿಂಗೆ ಸ್ಟ್ರೈಟ್ ಹೋದ ತಕ್ಷಣ ನಮ್ಮ ರೈಟ್ ಸೈಡಲ್ಲೇ ಇತ್ತು ಜೋಗ್ ಫಾಲ್ಸ್ ನೋಡ್ಬೋದಾಗಿತ್ತು. ಈಗ ಫುಲ್ ಡೌನಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡಲ್ಲಿ ಹೋಗಿ ಜೋಗ್ ಫಾಲ್ಸ್ ನೋಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ಏನಂದರೆ ಈ ರೈನಿ ಸೀಸನಲ್ಲಿ ತುಂಬ ಮಳೆ ಬರ್ತಿದೆ ಅಂದ್ಕೊಂಡು ಎಲ್ಲರೂ ಹೇಳ್ತಿದ್ರು. ಸೊ ಮಳೆ ತುಂಬ, ಅಲ್ಲೇನು ಅಷ್ಟೊಂದು ಮಳೆ ಬರ್ತಿರ್ಲಿಲ್ಲ, ಬಟ್ ನೀರು ಅಷ್ಟು ಬರ್ತಿರ್ಲಿಲ್ಲ. ಬಟ್ ಓಕೆ, ಚೆನ್ನಾಗಿತ್ತು. ಫುಲ್ ಹಿಮ, ಫುಲ್ ಕ್ಲೌಡ್ಸ್ ಆಗಿಬಿಟ್ಟಿತ್ತು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಫ್ರಂಟ್ಗಿಂತ ಬ್ಯಾಕ್ ಸೈಡ್ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಜೋಗ್ ಫಾಲ್ಸು. ಸೊ ಆದರೂ ಎಂಜಾಯ್ ಮಾಡ್ಕೊಂಡ್ವಿ. ಅಲ್ಲಿಂದ ಸರಿ ಆಯ್ತು ಅಂದ್ಬಿಟ್ಟು ಹೊರಟ್ವಿ. ಹೊರಟಾದ್ಮೇಲೆ ಸೀದಾ ಬರ್ತಾ ಇದ್ವಿ. ಮಳೆ ಅಂದ ತಕ್ಷಣ ಎಲ್ಲ ಬೇಗ ಏನಾಗೋದಂದರೆ ಜೋಳ ತಿಂದ್ವಿ. ಅಲ್ಲಿಂದ ಸ್ಟ್ರೈಟ್ ಬರ್ತಾ ಇದ್ವಿ. ತಾಳಗುಪ್ಪ ನಿಯರೆಸ್ಟ್ ಸಾಗರ, ಅಲ್ಲೇ ನಿಪ್ಲಿ ಫಾಲ್ಸ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಟ್ರಿಪ್ ಹೋಗೋದಿದ್ರೆ ನಿಪ್ಲಿ ಫಾಲ್ಸ್ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಪಾಪು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ, ನೀರಲ್ಲೆಲ್ಲ ಆಟ ಆಡ್ಕೊಂಡು ತುಂಬ ಫೋಟೋಶೂಟ್. ಇನ್ನೇನು ಹುಡುಗಿರು ಅಂದಮೇಲೆ ಫೋಟೋಶೂಟು ರೀಲ್ಸ್ ಇದ್ದಿದ್ದೆ. ಎಲ್ಲ ಮುಗಿಸ್ಕೊಂಡು ಸರಿ ಆಯ್ತಂತ ಹೊರಟಿ ನಾವು ಶಿವಮೊಗ್ಗ, ಬ್ಯಾಕ್ ಟು ಶಿವಮೊಗ್ಗ ಬರೋಣ ಅಂದ್ಬಿಟ್ಟು ಹೊರಟಿದ್ವಿ. ಆಲ್ರೆಡಿ ಒಂದು 7 ಆಗಿತ್ತು. ಸಾಗರ ಹೋಗೋ ಅಷ್ಟರೊಳಗಡೆ ಒಂದು 8 ಆಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಯಾರೋ ಹೇಳಿದ್ರು ಬಿರಿಯಾನಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಹೆಂಗಿದ್ರು ಮನೆಗೆ ಹೋಗೋಷ್ಟ್ರಲ್ಲಿ ಲೇಟ್ ಆಗುತ್ತೆ, ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಯಾರೋ ಹೇಳಿದ್ರು ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸಾಗರದಲ್ಲಿ ರೈಟ್ ಸೈಡ್ಗೆ, ಸಾಗರ ಎಂಟ್ರಿ ಆದ ತಕ್ಷಣವೇ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ಗೆ ಒಂದು ಚಿಕ್ಕ ಅಂಗಡಿ ಇದೆ ಬಿರಿಯಾನಿ, ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಹೋದರೆ ಟೇಸ್ಟ್ ಮಾಡಿ. ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಹೇಗಿತ್ತು ಅಂತ. ತುಂಬ ಚೆನ್ನಾಗಿತ್ತು, ಚಿಕ್ಕ ಅಂಗಡಿ ಆಗಿದ್ರು. ಹಾಗೆ ಅಲ್ಲಿಂದ ಹೊರಟ್ವಿ. ಹಾಗೆ ನಮ್ಮ ಶಿವಮೊಗ್ಗ ಹೊರಟ್ಬಿಟ್ವಿ.